ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಕನ್ನಡ ಕಿರುತೆರೆ ಲೋಕವನ್ನು ಬೆಚ್ಚಿ ಬೀಳಿಸುವಂತಹ ಒಂದು ದುಃಖದ ಸುದ್ದಿ ನಮ್ಮ ಮುಂದೆ ಬಂದಿದೆ. ನಟನೆಯ ಮೂಲಕ ಸಾವಿರಾರು ಅಭಿಮಾನಿಗಳ ಮನಸ್ಸು ಗೆದ್ದಿದ್ದ ಖ್ಯಾತ ಧಾರಾವಾಹಿ ನಟಿ ನಂದಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಸುದ್ದಿ ಕೇಳಿ ಅಭಿಮಾನಿಗಳು ಮಾತ್ರ ಅಲ್ಲ, ಇಡೀ ಕಲಾ ಲೋಕಕ್ಕೆ ಶಾಕ್ ಆಗಿದೆ. ಹಾಗಾದರೆ ಯಾರಿವರು ನಂದಿನಿ? ಇವರ ಸಾವಿಗೆ ಕಾರಣ ಏನು? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಕನ್ನಡದ ಜನಪ್ರಿಯ ಧಾರಾವಾಹಿಗಳಾದ ಜೀವ ಹೂವಾಗಿದೆ, ಸಂಘರ್ಷ, ನೀನಾದೇನಾ ಈ ಧಾರಾವಾಹಿಗಳ ಮೂಲಕ ನಂದಿನಿ ಮನೆ ಮಾತಾಗಿದ್ದರು. ಅಷ್ಟೇ ಅಲ್ಲದೆ ಕನ್ನಡ ಮಾತ್ರ ಅಲ್ಲ, ತಮಿಳು ಧಾರಾವಾಹಿಗಳಲ್ಲೂ ಅವರು ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿದ್ರು. ಪ್ರಸ್ತುತ ಅವರು ತಮಿಳಿನ ಜನಪ್ರಿಯ ಧಾರಾವಾಹಿ ಗೌರಿಯಲ್ಲಿ ನಾಯಕಿ ಪಾತ್ರದಲ್ಲಿ ಅಭಿನಯ ಮಾಡ್ತಾ ಇದ್ರು. ಈ ಧಾರಾವಾಹಿಯಲ್ಲಿ ಕನಕ ಮತ್ತು ದುರ್ಗಾ ಎಂಬ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡು ಪ್ರೇಕ್ಷಕರ ಮನ ಗೆದ್ದಿದ್ರು. ಕಿರುತೆರೆಯಲ್ಲಿ ಒಳ್ಳೆ ಹೆಸರು ಮಾಡಿ ಬೆಳ್ಳಿ ಪರದೆಯಲ್ಲಿ ಮಿಂಚ್ತಾ ಇದ್ದ ನಂದಿನಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ. ಬೆಂಗಳೂರಿನ RR ನಗರ ವ್ಯಾಪ್ತಿಯ ಕೆಂಗೇರಿ ಪ್ರದೇಶದಲ್ಲಿರೋ ಒಂದು ಖಾಸಗಿ PGಯಲ್ಲಿ ನಂದಿನಿ ದುಡುಕಿನ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕಳೆದ ಭಾನುವಾರ ಮಧ್ಯರಾತ್ರಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರೋದು ಬೆಳಕಿಗೆ ಬಂದಿದೆ. ಮಾಹಿತಿ ತಿಳಿದ ತಕ್ಷಣ ಕೆಂಗೇರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಮೃತದೇಹವನ್ನು RR ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಸೋಮವಾರ ಅಂತ್ಯಕ್ರಿಯೆ ನಡೆಸಲಾಗಿದೆ. ಈ ಕೇಸ್ ಸಂಬಂಧ ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ನಟಿ ನಂದಿನಿಯವರು ಮೂಲತಃ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರಿನವರು. ಅವರು ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿರ್ತಾರೆ. ನಂದಿನಿಯ ತಂದೆ ಸರ್ಕಾರಿ ಶಿಕ್ಷಕರಾಗಿರ್ತಾರೆ. 3 ವರ್ಷಗಳ ಹಿಂದೆ ತೀರ್ಕೊಂಡಿರ್ತಾರೆ. ತಂದೆಯ ಸಾವಿನ ನಂತರ ಅನುಕಂಪದ ಆಧಾರದ ಮೇಲೆ ನಂದಿನಿಗೆ ಟೀಚಿಂಗ್ ಉದ್ಯೋಗ ಕೂಡ ಸಿಕ್ಕಿರುತ್ತೆ. ಆದರೆ ನಟನೆಗೆ ಪ್ರಾಣ ಕೊಟ್ಟಿದ್ದ ನಂದಿನಿಗೆ ಟೀಚರ್ ಕೆಲಸದಲ್ಲಿ ಆಸಕ್ತಿ ಇರೋದಿಲ್ಲ. ಇದರ ಜೊತೆಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಕೂಡ ಅವರನ್ನು ಕಾಡ್ತಾ ಇದ್ವು ಅಂತ ತಿಳಿದು ಬಂದಿದೆ. ದುಡುಗಿನ ನಿರ್ಧಾರ ತೆಗೆದುಕೊಳ್ಳೋಕೆ ಮುನ್ನ ನಟಿ ನಂದಿನಿ ತಮ್ಮ ತಾಯಿಗೆ ಕ್ಷಮೆ ಕೇಳ್ತಾ ಒಂದು ಪತ್ರವನ್ನು ಬರೆದಿರ್ತಾರೆ. ಆ ಪತ್ರವನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಆ ಪತ್ರದಲ್ಲಿ ನಟಿ ನಂದಿನಿ ಏನು ಹೇಳ್ತಾರೆ ಅಂದರೆ, ಕೆಲವು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ನನಗೆ ಸರ್ಕಾರಿ ಕೆಲಸ ಇಷ್ಟ ಇಲ್ಲ, ನನಗೆ ನಟನೆ ಅಂದರೆ ತುಂಬ ಇಷ್ಟ, ಮನೆಯಲ್ಲಿ ಯಾರೂ ನನ್ನ ಮಾತನ್ನು ಕೇಳ್ತಾ ಇಲ್ಲ, ಸಾರಿ ಅಮ್ಮ ಅಂತ ಬರೆದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಘಟನೆ ಕೇಳಿ ಕುಟುಂಬಸ್ಥರು ಆಘಾತಕ್ಕೆ ಒಳಗಾಗಿದ್ದಾರೆ. ಅದೇನಾದರೂ ಇರಲಿ ಬಿಡಿ, ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಅವುಗಳಿಗೆ ಪರಿಹಾರ ಇರ್ತದೆ. ಆದರೆ ಜೀವಕ್ಕೆ ಪರ್ಯಾಯ ಅಂತ ಯಾವುದೂ ಇರೋದಿಲ್ಲ. ಮಾನಸಿಕ ಒತ್ತಡದಲ್ಲಿರೋರು ಯಾರ ಜೊತೆಗಾದರೂ ಮಾತಾಡಿ, ಮನಸ್ಸಲ್ಲಿರೋದನ್ನು ಹೇಳ್ಕೊಳ್ಳಿ, ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಈ ಸಂದರ್ಭದಲ್ಲಿ ಸಹಾಯ ಕೇಳೋದಕ್ಕೂ ಹಿಂಜರಿಯೋದಕ್ಕೆ ಹೋಗಬೇಡಿ. ನಂದಿನಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡೋಣ. ಅವರ ಕುಟುಂಬಕ್ಕೆ ಈ ನೋವನ್ನು ಸಹಿಸುವ ಶಕ್ತಿ ದೇವರು ಕೊಡಲಿ. ಇಂತಹ ದುರ್ಘಟನೆಗಳು ಮತ್ತೆ ನಮ್ಮ ಸಮಾಜದಲ್ಲಿ ಯಾವತ್ತೂ ನಡೆಯದಿರಲಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.